ಯಶವಂತಪುರ ಗ್ರಾಮಾಂತರ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಸೋಮಶೇಖರ್ ಅವರ ಈ ಒಂದು ನಡೆ ಬಿಜೆಪಿಯಲ್ಲಿ ಇದ್ದುಕೊಂಡು ಕಾಂಗ್ರೆಸ್ನಲ್ಲಿ ಏನೆಲ್ಲ ಮಾತನಾಡಿದ್ದಾರೆ, ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದಾರಲ್ಲ, ಈ ಒಂದು ನಡೆಯ ಬಗ್ಗೆ ಅವ್ರ ಜೊತೆ ಮಾತನಾಡೋಣ. ಸರ್, ನಿಜಕ್ಕೂ ಸೋಮಶೇಖರ್ ಅವರ ಈ ಒಂದು ನಡೆ ಬಿಜೆಪಿಯಲ್ಲಿ ಇದ್ಕೊಂಡು ಕಾಂಗ್ರೆಸ್ನವ್ರಿಗೆ ಸಪೋರ್ಟ್ ಮಾಡಿದ್ದು ಏನ್ ಅನ್ಸ್ತಿದೆ ಸರ್ ನಿಮ್ಗೆ? ಸೋಮಶೇಖರ್ ಅವರು ಕಾಂಗ್ರೆಸ್ನವ್ರು ಸಪೋರ್ಟ್ ಮಾಡ್ತಿದ್ದಾರೆ, ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾ ಇರೋ ಅನ್ನೋ ಮಾಹಿತಿ ನಮಗಂತೂ ಈ ನಿಮಿಷಕ್ಕೂ ಕೂಡ ಇಲ್ಲ. ನಮ್ಮದು ಒಂದೇ, ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಮುಖಂಡರು ಏನು ಹೇಳ್ತಾರೋ ಅದನ್ನ ನಾವು ತಳಮಟ್ಟಕ್ಕೆ ಇಳಿಸೋಂಥದ್ದು ನನ್ನ ಕೆಲಸ. ಅದರಂತೆ ಇವತ್ತು ಎ ಪಿ ರಂಗನಾಥ್ನವರ NDA ಅಭ್ಯರ್ಥಿಯಾಗಿ ಎ ಪಿ ರಂಗನಾಥ್ ಅವರು ಶಿಕ್ಷಕ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಇಂದ ನಿಂತಿರ್ತಕ್ಕಂಥ ಎ ಪಿ ರಂಗನಾಥ್ ಅವ್ರಿಗೆ ಸಪೋರ್ಟ್ ಮಾಡಬೇಕು. ನಮ್ಮ ಏನು ಎಲ್ಲಿ ಯಾವ ಶಾಲೆಗಳಿದೆ, ಯಾವ ಟೀಚರ್ಸ್ ಇದ್ದಾರೆ ಅವ್ರನ್ನ ಕೇಳ್ಕೊಬೇಕು. ಆ ಮಾಹಿತಿಯನ್ನು ಶಿಕ್ಷಕರಿಗೂ ಉಳಿಸ್ಬೇಕು ಅಂತಕ್ಕಂಥದ್ದು ಅಷ್ಟೇ ಮಾಹಿತಿ ನಮಗೆ ಮೇಡಮ್ ಇವತ್ತು ಸಭೆ ನಡೆದಿತ್ತು. ಸರ್, ಈಗ JDS ಹಾಗೆ ಬಿಜೆಪಿದು ಒಂದು ಸಭೆ ಆಯ್ತಲ್ಲ, ಆ ಸಭೆಯಲ್ಲಿ ಏನ್ ಡಿಸ್ಕಷನ್ ಆಯ್ತು ಸರ್? ಇದು ಮೊದಲನೇ ಸಭೆ, ಮುಖಂಡರ ಸಭೆ ಕರೆದಿದ್ವಿ. ಟೈಮ್ ಇಲ್ಲ, ಇನ್ನೊಂದು 2 ದಿನ ಇದೆ, 16ನೇ ತಾರೀಕು ಚುನಾವಣೆ. ಮುಖಂಡರ ಸಭೆಯನ್ನು 300-400 ಜನದ ಮುಖಂಡರ ಸಭೆಯನ್ನು ಇಡೀ ಕ್ಷೇತ್ರದ ನಗರ ಮತ್ತು ಗ್ರಾಮಾಂತರ ಮಂಡಲದ ಎರಡು ಒಟ್ಟಾರೆ ಯಶವಂತಪುರ ಕ್ಷೇತ್ರದ ಮುಖಂಡರ ಸಭೆಯನ್ನು ಕರೆದಿದ್ರು. ಅಲ್ಲಿ JDS ಮತ್ತು BJP ಮುಖಂಡರುಗಳು ಒಟ್ಟಾಗಿ ಹೋಗಿರ್ತಕ್ಕಂಥ ಜೊತೆಗಿನ ಮುಂದೆ ಒಟ್ಟಾಗಿ ಹೋಗಬೇಕು. ಈ ಚುನಾವಣೆ ಮೊದಲೇ ಚುನಾವಣೆ ಇದು. ಎಲ್ಲ ಶಾಲೆಗಳಿಗೋಗಿ ಹೋಗಿ ಎ ಪಿ ರಂಗನಾಥ್ ಪರವಾಗಿ BJP ಮತ್ತು JDS ಪಕ್ಷದ ಎ ಪಿ ರಂಗನಾಥ್ ಪರವಾಗಿ ಮತ ಕೇಳಬೇಕು ಅನ್ನೋಂಥ ವಿಚಾರ ಮಾತ್ರ ವಿಚಾರ ಇತ್ತು. ಬೇರೆ ಸಬ್ಜೆಕ್ಟ್ ಅವರು ಕೂಡ ಇಲ್ಲಿ ಪ್ರಸ್ತಾವನೆ ಬರಲಿಲ್ಲ. ಸರ್, ಇನ್ನೊಂದು ವಿಚಾರ, ಮೊನ್ನೆ ಅಮಿತ್ ಶಾ ಅವರು ಬಂದಿದ್ರು. ಅವರು ಒಂದ್ ಮಾತು ಹೇಳ್ತಾರೆ, ಇಬ್ರು ಕೂಡ ಹೊಂದಾಣಿಕೆಯಿಂದ ಇರಬೇಕು, ಬಿಜೆಪಿ ಆಗಿರ್ಬೋದು ಅಥವಾ JDS ಆಗಿರ್ಬೋದು, ಹೊಂದಾಣಿಕೆಯಿಂದ ಮುಂದುವರಿಬೇಕು ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ ಸರ್? ದೇಶದಲ್ಲಿ ಮುಖಂಡರುಗಳು, ಅದು ಮಾಜಿ ಪ್ರಧಾನಿ HD ದೇವೇಗೌಡರು ಹೋಗಿ ನರೇಂದ್ರ ಮೋದಿಯವರು, ನಡ್ಡಾ ಅವರು, ಅಮಿತ್ ಶಾ ಅವ್ರ ಜೊತೆ ಮಾತಾಡಾದ್ಮೇಲೆ ಈ ದೇಶದ ಭದ್ರ ಬುನಾದಿ ಆಗಬೇಕು. ಈಗಾಗಲೇ ಪ್ರಪಂಚದಲ್ಲೇ ಮೊದಲನೇ ದೇಶ ಆಗಬೇಕು, ಮುಂದಿನ 2047 ಪ್ರಪಂಚದಲ್ಲಿ ಮೊದಲೇ ದೇಶ ಆಗಬೇಕು ಅನ್ನೋದಕ್ಕೆ ಇದು ಬುನಾದಿಯನ್ನು ಹಾಕಿದ್ದಾರೆ ದೇವೇಗೌಡರು. ಅದರಂತೆ ಇದರಲ್ಲಿ ಸಣ್ಣ ಪಣ್ಣ ವಾರ್ಡ್ಗಳಲ್ಲಿ, ಬೂತ್ಗಳಲ್ಲಿ ಸಣ್ಣ ಪಣ್ಣ ಇಲ್ಲಿವರೆಗೂ ಹೋರಾಟ ಏನು ಮಾಡ್ಕೊಂಡ್ಬಂದ್ರು JDS BJPರು, ಇನ್ಮೇಲೆ ಒಂದಾಗಿ ಹೋಗಿ ಅನ್ನೋಂಥ ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ನಾವುಗಳು ಪ್ರಮುಖ ಮುಖಂಡರುಗಳು ನಾವು ಜೊತೆಗೆ ಹೋಗೋಣ ಅಂತ ಮಾಹಿತಿಯನ್ನು ನಾವು ಲೋಕಲ್ ಕೊಡಬೇಕಾಗ್ತದೆ. ಅದರಂತೆ ಅಮಿತ್ ಶಾ ಅವರು ಹೇಳಿರೋದು, ಹೊಂದಾಣಿಕೆ ಹೋಗಿ ಎಲ್ಲಿ ವ್ಯತ್ಯಾಸ ಇದೆಯೋ ಅದನ್ನ ಕೂತು ಬಗೆಹರಿಸ್ಕೊಳ್ಳಿ ನೀವು ಅನ್ನಕ್ಕಂಥದ್ದು ಮಾಹಿತಿ ಅಷ್ಟು. ಈಗ ಪ್ರಚಾರ ಯಾವ ರೀತಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನಾವುಗಳು? ನಮ್ಮಲ್ಲಿ ಒಟ್ಟು ಯಶವಂತಪುರ ಕ್ಷೇತ್ರದ ಬಗ್ಗೆ ನಾವು ಮಾತಾಡೋದಾದ್ರೆ, ಶಿಕ್ಷಕರ ಕ್ಷೇತ್ರದ್ದು 1573 ಮತಗಳಿದೆ. 1500 ಮತದಲ್ಲಿ ಗ್ರಾಮಾಂತರದಲ್ಲಿ ನಮ್ಮ ಬರ್ತಕ್ಕಂಥ 17 ಗ್ರಾಮ ಪಂಚಾಯತಿನಲ್ಲಿ 278 ಮತಗಳಿದೆ. 278 ಶಿಕ್ಷಕರನ್ನ ಅವ್ರ ಮನೆ ಬಾಗಿಲಿಗೆ ಹೋಗಿ ಈ ಎರಡೂ ಪಕ್ಷದ ಅಭ್ಯರ್ಥಿ NDA ಅಭ್ಯರ್ಥಿಗೆ ಮತ ಹಾಕಬೇಕು. ಯಾಕೆಂದರೆ ಕಳೆದ ಬಾರಿ ಚುನಾವಣೆ ನಿಂತಿರ್ತಕ್ಕಂಥ ಪುಟ್ಟಣ್ಣ ಅಂತ ವ್ಯಕ್ತಿ ನಮಗೇನು ಪರಿಚಯ ಅಂತಾರಲ್ಲ, ಕಾಂಗ್ರೆಸ್ಸಿಂದ ದಳದಿಂದ ಬಂದಂಥವ್ರು ಅವರು. ಅವತ್ತು ಕೂಡ ನಾವೆಲ್ಲ ನೋಡಿದ್ದೀವಿ, ಪಕ್ಷದಲ್ಲಿ ಯಾರು ನಿಲ್ತಾರೋ ಅವ್ರಿಗೆ ಫೈನಲ್, ಪಕ್ಷ ಏನು ಹೇಳುತ್ತೋ ಅದೇ ಫೈನಲ್, ಅವ್ರಿಗೆ ನಾವು ಚುನಾವಣೆ ಮಾಡೋದಂಥದ್ದಿತ್ತು. ಎ ಪಿ ರಂಗನಾಥ್ಗೆ ನಾವು ಮಾಡಿರಲಿಲ್ಲ. ಈ ಸಾರಿ ಪುಟ್ಟಣ್ಣವ್ರಿಗೆ ಯಾಕೆ ಮಾಡಬೇಕು? ಯಾಕೆ ಮಧ್ಯದಲ್ಲಿ ಚುನಾವಣೆ ನಮ್ಮ ಪಕ್ಷಕ್ಕೆ ದ್ರೋಹ ಮಾಡೋದಂಥವ್ರು. ಇದಕ್ಕೆ ನಾವು NDA ಅಭ್ಯರ್ಥಿ ಎ ಪಿ ರಂಗನಾಥ್ಗೆ ನಾವು ಕೆಲಸ ಮಾಡ್ತೀವಿ. 16ನೇ ತಾರೀಕುವರೆಗೂ ಶತಾಯಗತಾಯ 3 ದಿನ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಎ ಪಿ ರಂಗನಾಥ್ ಗೆಲ್ಲಿಸುವಂಥ ಕೆಲಸ ನಾವು ಮಾಡ್ತೀವಿ ಮೇಡಮ್.